ಬೆಳಗಾವಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಹಾಗೂ ರೈತ ಬಾಂಧವರಿಗೆ ವಿನಂತಿ ಏನಪ್ಪಾ, ಇವತ್ತು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದು ಕಬ್ಬು ಬೆಳೆಗಾರರಿಗೆ ಸಿಹಿ ಕೊಡದೆ ಬರಿಗೈಲಿ ಬಂದು ವಾಪಸ್ ಹೋದರು. ಆದರೆ ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು NH ಟೋಲ್ ನಾಕ ಏನು ಬಂದ್ ಮಾಡುವ ಹೋರಾಟ ಇದೆ, ಅದನ್ನ ಹಿಂತೆಗೆಯುವ ಪ್ರಶ್ನೆ ಇಲ್ಲ. ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಿಗ್ಗೆ 10 ಗಂಟೆಗೆ ಹತ್ತರಿಗೆ ಟೋಲ್ ನಾಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ಬೆಲೆ ನಿಗದಿವರೆಗೆ ಹೋರಾಟ ಮಾಡಬೇಕು. ಎಲ್ಲ ರೈತ ಬಾಂಧವರು, ಅದೇ ರೀತಿ ಕಬ್ಬು ಬೆಳೆಗಾರರು, ರೈತ ತಾಯಂದಿರು, ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅದೇ ರೀತಿ ಎಲ್ಲ ನಮ್ಮ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮುಂದಾಟವನ್ನು ತೋರುತ್ತಿರುವ ಈ ನೀಚ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಬೆಳಗಾವಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಹಾಗೂ ರೈತ ಬಾಂಧವರಿಗೆ ವಿನಂತಿ ಏನಪ್ಪಾ, ಇವತ್ತು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದು ಕಬ್ಬು ಬೆಳೆಗಾರರಿಗೆ ಸಿಹಿ ಕೊಡದೆ ಬರಿಗೈಲಿ ಬಂದು ವಾಪಸ್ ಹೋದರು. ಆದರೆ ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು NH ಟೋಲ್ ನಾಕ ಏನು ಬಂದ್ ಮಾಡುವ ಹೋರಾಟ ಇದೆ, ಅದನ್ನ ಹಿಂತೆಗೆಯುವ ಪ್ರಶ್ನೆ ಇಲ್ಲ. ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಿಗ್ಗೆ 10 ಗಂಟೆಗೆ ಹತ್ತರಿಗೆ ಟೋಲ್ ನಾಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ಬೆಲೆ ನಿಗದಿವರೆಗೆ ಹೋರಾಟ ಮಾಡಬೇಕು. ಎಲ್ಲ ರೈತ ಬಾಂಧವರು, ಅದೇ ರೀತಿ ಕಬ್ಬು ಬೆಳೆಗಾರರು, ರೈತ ತಾಯಂದಿರು, ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅದೇ ರೀತಿ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮುಂದಾಟವನ್ನು ತೋರುತ್ತಿರುವ ಈ ನೀಚ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ.